ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತು ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ, ಕರ್ನಾಟಕ ರಾಜಭವನವನ್ನು ಇನ್ನು ಮುಂದೆ ಏನಪ್ಪ ಅಂದರೆ ಲೋಕಭವನ ಎಂದು ಕರೆಯಲಾಗುವುದು ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಕಂಡು ಬರುತ್ತಿರುವಂತೆ ಈ ಒಂದು ಕೇಂದ್ರ ಗೃಹ ಇಲಾಖೆ ಸೂಚನೆ ಮೇರೆಗೆ ಏನಪ್ಪ ಅಂದರೆ ರಾಜಭವನದ ಹೆಸರು ಏನಪ್ಪ ಅಂದರೆ ಬದಲಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಕರ್ನಾಟಕ ರಾಜ್ಯದ 19ನೇ ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಒಂದು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕರ್ನಾಟಕ ರಾಜ್ಯಭವನವನ್ನು ಇನ್ನು ಮುಂದೆ ಏನಪ್ಪ ಅಂದರೆ ಲೋಕಭವನ ಎಂದು, ಅಂದರೆ ನಮ್ಮ ದೇಶದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳವಲ್ಲ. ಈ 28 ರಾಜ್ಯಗಳಲ್ಲಿ ಇನ್ನು ಮುಂದೆ ಏನಪ್ಪ ಅಂದರೆ ರಾಜ್ಯಪಾಲರ ಒಂದು ಭವನಗಳು ಇರ್ತಾವಲ್ಲ, ರಾಜ್ಯಭವನ, ಆ ರಾಜ್ಯಭವನವನ್ನು ಇನ್ನು ಮುಂದೆ ಏನಪ್ಪ ಅಂದರೆ ಲೋಕಭವನ ಎಂದು ಕರೆಯಲಾಗುವುದು ಅಂತ ಹೇಳ್ಬೋದು. ದೇಶದ ಎಲ್ಲ ರಾಜ್ಯಪಾಲರ ಅಧಿಕೃತ ನಿವಾಸವನ್ನು, ಅವರ ನಿವಾಸವನ್ನು ಏನಪ್ಪ ಅಂದ್ರೆ ಇನ್ನು ಮುಂದೆ ಏನಪ್ಪ ಅಂದರೆ ಲೋಕಭವನ ಎಂದು ಕರಿಬೇಕೆಂದು ಕೇಂದ್ರ ಗೃಹ ಇಲಾಖೆ ಏನಪ್ಪ ಅಂದರೆ ನವೆಂಬರ್ 25ರಿಂದ ಆದೇಶ ಹೊರಡಿಸಿತ್ತು. ಆ ಆದೇಶದ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯಪಾಲರು ಕರ್ನಾಟಕದ ಈ ಒಂದು ರಾಜ್ಯಪಾಲರ ರಾಜಭವನವನ್ನು ಏನಪ್ಪ ಅಂದರೆ ಇನ್ನು ಮುಂದೆ ಏನಪ್ಪ ಅಂದರೆ ಲೋಕಭವನ ಎಂದು ಕರಿಬೇಕೆಂದು ಮರುನಾಮಕರಣ ಮಾಡಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಅಧಿಸೂಚನೆ ಬ್ರಿಟಿಷರ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಬ್ರಿಟಿಷರ ಕಾಲದ ಹೆಸರುಗಳನ್ನು ಬದಲಾಯಿಸುವಂಥ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಅಂತ ಹೇಳ್ಬೋದು. ಈಗಾಗಲೇ ಹಲವು ಸಂಸತ್ತು ಸೇರಿದಂತೆ ಹಲವು ಸರ್ಕಾರಿ ಕಟ್ಟಡಗಳ ಹೆಸರುಗಳು ಏನಪ್ಪ ಅಂದರೆ ಈ ಭಾರತೀಯರ ಅನುಗುಣಕ್ಕಾಗಿ ಏನಪ್ಪ ಅಂದ್ರೆ ಬದಲಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನು ರಾಜ್ಯಭವನಗಳ ಹೆಸರು ಇನ್ನು ಲೋಕಭವನ ಅಂತ ಹೇಳ್ತೇವಲ್ಲ, ಈ ಒಂದು ಬ್ರಿಟಿಷರ ಕಾಲದಲ್ಲಿರುವಂಥ ಬ್ರಿಟಿಷರ ಕಾಲದ ಹೆಸರಿಗೆ ಏನಪ್ಪ ಅಂದರೆ ಕೋಕ್ ನೀಡಲಾಗಿದೆ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಸೇರಿ ಹಲವೆಡೆ ಈ ಒಂದು ಲೋಕಭವನ ಏನಪ್ಪ ಅಂದರೆ ಜಾರಿಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ರಾಜ್ಯಪಾಲರ ರಾಜಭವನ ಕೂಡ ಏನಪ್ಪ ಅಂದರೆ ಇನ್ನು ಮುಂದೆ ಲೋಕಭವನ ಎಂದು ಕರಿಬೇಕಾಗ್ತದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ 19ನೇ ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್ ಅಂತ ಹೇಳ್ಬೋದು. ಇವರು ನಾವೇನಪ್ಪ ಅಂದ್ರೆ ಅಧಿಕೃತವಾಗಿ ಘೋಷಣೆ ಮಾಡಿರುವುದಂತ ನೋಡ್ಬೋದು. ಪಶ್ಚಿಮ ಬಂಗಾಳ, ತಮಿಳುನಾಡು ಬಳಿಕ ಇದೀಗ ಕೇರಳ, ತ್ರಿಪುರ, ಉತ್ತರಾಖಂಡ, ಒಡಿಸ್ಸಾದಲ್ಲೂ, ಅಂದರೆ ನಾನು ಹೇಳಿರುವಂತೆ ದೇಶದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು. ಅದರಲ್ಲಿ ಈಗಾಗಲೇ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ತ್ರಿಪುರ, ಉತ್ತರಾಖಂಡ, ಒಡಿಸ್ಸಾದಲ್ಲೂ ಏನಪ್ಪ ಅಂದರೆ ಈ ಒಂದು ರಾಜಭವನದ ಹೆಸರು ಏನಪ್ಪ ಅಂದರೆ ಲೋಕಭವನ ಎಂದು ಅಧಿಕೃತವಾಗಿ ಬದಲಿಸಲಾಗಿದೆ ಅಂತ ಹೇಳ್ಬೋದು. ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ನೀಡಲಾಗುವಂಥ ಅಧಿಕೃತ ನಿವಾಸಕ್ಕೆ ಏನಪ್ಪ ಅಂದರೆ ಇನ್ನು ಮುಂದೆ ಲೋಕಭವನ ಎಂದು ಕರೀತಾರೆ ಅಂತ ಹೇಳ್ಬೋದು. ಹೆಸರು ಏನಪ್ಪ ಅಂದರೆ ಬದಲಾಯಿಸಿದೆ ಅಂತ ಹೇಳ್ಬೋದು. ಇದಕ್ಕೆ ಏನಪ್ಪ ಅಂದರೆ ಕೇಂದ್ರ ಗೃಹ ಇಲಾಖೆ ನಿರ್ದೇಶನ ನೀಡಿದೆ ಅಂತ ಹೇಳ್ಬೋದು. ಯಾರು ನಿರ್ದೇಶನ ನೀಡಿದ್ದಾರೆ ಅಂದರೆ ಕೇಂದ್ರ ಲೋಕಭವನದವರು ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾವು ಇದರಲ್ಲಿ ಪ್ರಮುಖವಾಗಿ ನೋಡ್ಬೇಕಾಯ್ತು ಅಂದರೆ 8 ಕೇಂದ್ರಾಡಳಿತ ಪ್ರದೇಶಗಳವಲ್ಲ, ಈ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ವಾಸ ಮಾಡ್ತಾರ. ಅವರು ವಾಸಿಸುವಂಥ ಒಂದು ನಿವಾಸಕ್ಕೆ ರಾಜ್ ನಿವಾಸ ಎಂದು ಹೆಸರಿಡಲಾಗಿತ್ತು ಅಂತ ಹೇಳ್ಬೋದು ಈ ಹಿಂದೆ. ಈಗ ಏನಪ್ಪ ಅಂದರೆ ಅದಕ್ಕೇನಪ್ಪ ಅಂದರೆ ಲೋಕ ನಿವಾಸ ಎಂದು ಬದಲಾಯಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಲೆಫ್ಟಿನೆಂಟ್ ಗವರ್ನರ್ಗಳು ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಸ್ಥಳಗಳು, ವಾಸಿಸುವಂಥ ಸ್ಥಳಗಳಿಗೆ ಏನಪ್ಪ ಅಂದರೆ ರಾಜ್ಯ ನಿವಾಸದ ಬದಲಾಗಿ ಲೋಕ ನಿವಾಸ ಎಂದು ಕರೆಯಲಾಗ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಏನಪ್ಪ ಅಂದರೆ ನಾವೇನಪ್ಪ ಅಂದರೆ ರಾಜ್ಯಪಾಲರ ಒಂದು ನಿವಾಸಕ್ಕೆ ಪರ್ಯಾಯ ಹೆಸರು ಏನಪ್ಪ ಅಂದರೆ ಈಗ ಲೋಕ ಭವನ ಎಂದು ಕರೀತಾರೆ. ಲೆಫ್ಟಿನೆಂಟ್ ಗವರ್ನರ್ ನಿವಾಸಕ್ಕೆ ಏನಪ್ಪ ಅಂದರೆ ರಾಜ್ ನಿವಾಸ ಬದಲಾಗಿ ಲೋಕ ನಿವಾಸ ಎಂದು ಕರೀತಾರೆ. ಇದು ಮುಂಬರುವಂಥ ಪರೀಕ್ಷೆಗಳಲ್ಲಿ ಕೇಳುವಂಥ ಅತಿ ಪ್ರಮುಖವಾಗಿರುವಂಥ ಒಂದು ಅಂಶ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.